ನಮಸ್ತೆ ಸ್ನೇಹಿತರೆ, ನಾನು ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ KR ನಗರ ಲೋಕೇಶ್ ಅಂತೇಳಿ. ಇವರಿಗೆ ನಾವು ಸುಮಾರು 6ರಿಂದ 7 ತಿಂಗಳಾಗಿದೆ ಈ ಗಿಡಕ್ಕೆ ಕೊಟ್ಟಿದ್ದೆ. ಹಿರೇಕ್ಯಾತನಹಳ್ಳಿ, ಹುಣಸೂರು ತಾಲೂಕು, ಮೂರ್ತಿ ಅಂತೇಳಿ ಇವ್ರಿಗೆ ನಾನು ಕೊಟ್ಟಿದ್ದೆ. ಇವತ್ತು ಇವ್ರದ್ದು ವೀಡಿಯೋನ ತೋರಿಸ್ತಾ ಇದ್ದೀನಿ, ಗಿಡಗಳು ಹೆಂಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ, ಯಾವುದೇ ಡಿಸೀಸ್ಗಳಿಲ್ದೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದೆ ನಾನು ಇವ್ರದ್ದು. ಇನ್ನೆಲ್ಲ ಗೊನೆ ಬರೋ ಸ್ಟೇಜ್ ಇದೆ. ಯಾವುದು ರೋಗ ರುಜಿನಗಳು ಯಾವುದು ಕಾಣಿಸ್ತಾ ಇಲ್ಲ. ನೀರನ್ನು ಕಂಟ್ರೋಲಾಗಿ ಕೊಟ್ಟಿದ್ದಾರೆ. ಸೊ ಹಾಗಿರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ, ಯಾವುದೇ ಸಮಸ್ಯೆಗಳಿಲ್ಲ. ಸ್ಪ್ರಿಂಕ್ಲರ್ ನೀರು ಎಲ್ಲರೂ ಕಿತ್ಕೊಂಡು ಹೋಗಿರುತ್ತೋ ಮಾತ್ರ ಗರಿ ಒಣಗ್ದಂಗೆ ಆಗಿರುತ್ತೆ, 1-2 ಎಲ್ಲ ಚೆನ್ನಾಗಿದೆ. ಎಲ್ಲ ಗೊನೆ ಬರೋ ಸ್ಟೇಜಿಗೆ ಬಂದಿದೆ ನೋಡಿ. ಕಂಬಗಳೆಲ್ಲ ತುಂಬ ನೀಟಾಗಿ ಬಂದಿದೆ ನೋಡಿ. ಎಷ್ಟು ಉದ್ದ ಬಂದಿದೆ, ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಬರ್ತಾಯಿದೆ, ಎಲ್ಲ ನೀಟಾಗಿದೆ. ಇದು ಏಲಕ್ಕಿ ಬಾಳೆ ಗಿಡ. ಎಲ್ಲ ಔಷಧಿ ಮೆಡಿಸಿನ್ ನಾನೇ ಹೇಳ್ಕೊಟ್ಟಿರೋದು. ತುಂಬ ನೀಟಾಗಿ ಮಾಡಿದ್ದಾರೆ, ನಾವು ಹೇಳ್ದಂಗೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈಗ ಗೊಬ್ಬರಗಳದ್ದು ಇದ್ರದ್ದೆಲ್ಲ ಮಾಹಿತಿ ಬೇಕು ಅಂದರೆ ನನ್ನನ್ನು ಭೇಟಿ ಮಾಡಿದ್ರೆ ಎಲ್ಲನೂ ಹೇಳ್ಕೊಡ್ತೀನಿ ನಾನು. ನಮ್ಮ ಹತ್ರ ತೊಗೊಂಡ್ಮೇಲೆ ನಾವು ಈ ಥರ ಲ್ಯಾಂಡ್ ವಿಸಿಟ್ ಮಾಡಿ ಅವ್ರಿಗೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತೆಲ್ಲ ಫುಲ್ ಗೈಡ್ ಮಾಡ್ತಾಯಿರ್ತೀವಿ ನೋಡಿ. ಇಲ್ಲಿ ಮುಗಿದಿದೆ. ಇದು ಒಂದು ತೋಟ, ಇದು ಸಪ್ರೇಟಾಗಿ ನನ್ನ ತೋಟ ಇದೆ. ಇನ್ನು ಆ ಕಡೆನೂ ಕೂಡ ಒಂದಿದೆ ನೋಡಿ. ನೋಡಿ ಸಾಲಿಂದ ಸಾಲಿಗೆ ಹೆಂಗೆ ಮಾಡಿದ್ದಾರೆ ಅಂತ. ಇದೆಲ್ಲ ಸಾಲಿಂದ ಸಾಲಿಗೆ ಮಾಡಿರ್ತಕ್ಕಂಥದ್ದು ನೋಡಿ. ಅದು ಹಸಿರು ಗರಿ ಕುಯ್ಬಾರ್ದು, ಮರಿ ಕೂದಾರೆ, ಬಟ್ ಎಲ್ಲ ಕುಯ್ದಿದ್ದಾರೆ, ಎಲ್ಲ ಕುಯ್ಬಾರ್ದು. ಅದನ್ನು ಅಷ್ಟು ನೀಟಾಗಿದೆ, ಯಾವುದೂ ಸಮಸ್ಯೆ ಏನಿಲ್ಲ. ನೋಡಿ ಅದೇ ಮುಂದುವರೆದಂಗೆ ಇನ್ನೊಂದು ತೋಟ ಪಕ್ಕದಲ್ಲಿದೆ ಅವ್ರದ್ದು, ಅಲ್ಲೊಂದು ತೋಟ ಮಾಡಿದ್ದಾರೆ, ಅದು ಕೂಡ ನಮ್ಮದೇ. ಹೋಗ್ತಾ ಇದ್ದೀನಿ. ನಮ್ಮ ನರ್ಸರಿ ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ಮು, KR ನಗರ, 9902038931 ನನ್ನ ದೂರವಾಣಿ ಸಂಖ್ಯೆ. ಬಾಳೆ ಗಿಡದ್ದು ಯಾವುದೇ ಮಾಹಿತಿ ಬೇಕು ಅಂದರೆ ನನ್ನ ಸಂಪರ್ಕ ಮಾಡ್ಬೋದು. ಗಿಡದ ವಿಚಾರವನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಯಾವ ರೀತಿ ನಾಟಿ ಮಾಡಬೇಕು, ಗೊಬ್ಬರ ಹಾಕಬೇಕು, ಯಾವ ಮೆಡಿಷನ್ ಯಾವಾಗ ಕೊಡಬೇಕು ಅಂಥೇಳಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಇವತ್ತು ನಾನು ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಮೈಸೂರು ಡಿಸ್ಟ್ರಿಕ್ಕು, ಹುಣಸೂರು ತಾಲೂಕು, ಹಿರೇಕ್ಯಾತನಹಳ್ಳಿ ಗ್ರಾಮದ್ದು. ಸೊ ಇವರಿಗೆ 3,500 ಮೊದಲು ಕೊಟ್ಟಿದ್ದು, ಆಮೇಲೆ ಮತ್ತೆ 500 ಗಿಡ ತೊಗೊಂಡು ಹೆಚ್ಚು ಹತ್ತತ್ರ 4,000 ಗಿಡವನ್ನು ನಾಟಿ ಮಾಡೋರೆ ರೈತರು. ಸೊ ಇವತ್ತು ಕಾರಣಾಂತರದಿಂದ ರೈತರು ಸಿಕ್ಕಿಲ್ಲ. ನಾನು ಬಂದಾಗ ಅವ್ರಿಗೇನೋ ಬೇರೆ ಕೆಲಸದ ಒತ್ತಡದಲ್ಲಿ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಆದರೂ ಕೂಡ ಅವ್ರ ಜಮೀನನ್ನು ನಾನು ಬಂದು ನೋಡಿದೆ, ತಪಾಸಣೆ ಮಾಡ್ತಾ ಇದ್ದೀನಿ ನೋಡಿ. ಫುಲ್ ಇನ್ನೇನೋ ಗೊನೆ ಬರೋ ಹಂತದಲ್ಲಿ ಇದೆ. ಯಾವುದೇ ರೋಗ ರುಜಿನಗಳು ಏನೂ ಇಲ್ಲ. ಕಂಬನೂ ಕೂಡ 2 ಅಡಿ ದಪ್ಪಕ್ಕಿಂತ 3 ಅಡಿಗೆ ಹತ್ತಿರ ಬಂದಿದೆ ಸೈಜು. ಎಲ್ಲ ಚೆನ್ನಾಗಿ ಬಂದಿದೆ. ನಾವು ಕೊಟ್ಟೋನೋದಕ್ಕಿಂತ ಅವರ ಶ್ರಮ. ಇಲ್ಲಿ ನೋಡಿ, ಒಂದು ಹೂ ಬರ್ತಾಯಿದೆ. ಹೂ ನೋಡಿ ಪ್ರಾರಂಭ ಆಯ್ತದೆ. ಇದು ಈ ಭಾಗದಲ್ಲಿ ಹೂಗಳು ಪ್ರಾರಂಭ ಆಯ್ತದೆ ಸ್ನೇಹಿತರೆ ನೋಡಿ. ಎಲ್ಲ ಪ್ರಾರಂಭ ಆಗ್ತಾಯಿದೆ. ಇದು ಮೋಸ್ಟ್ಲಿ ಇದು ಮೊದಲನೇ ಹೂ ಅಂತ ಅನ್ಕೋತೀನಿ ನಾನು. ಗೊನೆ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಗೊನೆ ಹೊರಗಡೆ ಬರ್ತದೆ. ಈ ಥರ ಇದೆ, ಈ ರೀತಿ ಬರುತ್ತೆ ಗೊನೆ.